ಸೋನು ಅಲ್ಲಿ ಪಾರ್ಟಿಗೆಲ್ಲ ಚೀಲ ಇಟ್ಟಾಡು ಆ ಚೀಲ ಎರಡು ಬದ್ಲಿ ತೊಂಬ್ರಪ್ಪ. ಬರ್ರಿ ಫ್ರೆಂಡ್ಸ್, ಬೆಳಗ್ಗೆನೆ ಹೋಗಕ್ಕೆ ಕಳ್ಲಿಕ್ಕೆ ಹೊಂಟಿದ್ವಿ ನೋಡ್ರಿ. ಮೋಟ್ರ್ ಅಂತೂ ಚಾಲು ಅದ್ರಿ. ರಾತ್ರಿ 2ಕ್ಕೆ ಬರ್ತಾವ್ರಿ ಲೈಟ. 2ಕ್ಕೆ ಬಂದು 10:30 ಹೋಗ್ತಾವ. ಇಲ್ಲಿ ಒಂದೆರಡು ಹಸವು ಇದ್ವಲ್ರಿ, ನೀನು ಹಾಸಿದೆವು. ಇಲ್ಲಿ ಹಚ್ಚವ ನೋಡ್ರಿ ಹೂವಿನ ಗಿಡ. ಈಗ ಹಸಿ ಅಂತೂ ಮಸ್ತ್ ಆಗ್ಯದ. ಹಚ್ಚದೇ ಅದ್ರಿ ಇವತ್ತು. ಹೂವು ಕಡಿತೇವ್ರಿ. ಹೂವು ಕಡ್ದು ಮತ್ತೆ ಸಿಗ್ತೀವ್ರಿ. ನೋಡ್ಕೊಂಡು ಬರ್ರಿ ನಮ್ಮ ಹೂವಿನ ಗಿಡ. ಬೆಳಗ್ಗೆ ಫ್ರೆಶ್ ಹತ್ವ ನೋಡ್ರಿ. ಹೂವಿನ ಗಿಡ ನೋಡಿದ್ರಂತ ಸಾಲಿ ಎಲ್ಲಿಗವನ್ರಿ. ಸಾಲಿ ಅವು ತಮ್ಮ ಇದು ಕಡ್ಗು ನೋಡಲ್ಲಿ ತಿರುಗಾಡೋದು ಹೆಚ್ಚಿಗಿದ್ದ. ಅದೇ ಇದು ಹಿಡಿ, ನಾ ಇದು ಹಿಡಿತ. ಕೆಸರಂದಲ್ಲಿ ಇಲ್ಲೇ ಬಡ್ಡ್ಯಾಗ ಒಂದು ಜರ ಕೆಸರಲ್ಲಿ ಭಾಳ ದಿನಾಲೂ ಇರೋದೇ ನೋಡ್ರಿ ನಮ್ಮ ಡ್ಯೂಟಿ. ಮತ್ತೇನು ನಮ್ಮ ಸೋನನ್ ಡ್ಯೂಟಿ, ನನ್ನ ಡ್ಯೂಟಿ ಹಂಗೆ ನಡೆಯದೆ ಇಲ್ಲ. ದಮ್ದಮ್ ಆಗ್ಯಾವ ಸಲ ಜರ. ಇವತ್ತು ಚಂದ ಹೊಡ್ದವ್ರಿ ಹೂವು. ಇಲ್ಲೊಂದು ಬೆಂಡಿ ಗಿಡ ಅದ, ಕಾಯಿ ನೋಡ್ರಿ ಅಷ್ಟು ಮತ್ತೆ ಅದು. ನಾವು ಬೆಂಡಿಕಾಯಿನೇ ಕಡ್ದಿಲ್ಲ ಇದ್ರದ್ದು. ಸಿಕ್ಕಾಪಟ್ಟೆ ಬೆಂಡಿಕಾಯಿ. ಗುಡ್ಡಾಪುರಕ್ಕೆ ಹೋಗಿದ್ದಿ? ಗುಡ್ಡಾಪುರಕ್ಕೆ ಹೋಗಿದ್ದಿ? ಮತ್ತೆ ಸಿಗ್ತೀವ್ರಿ. ಒಂದು ಮುಂಬ ಹತ್ತು ನೋಡ್ರಿ. ಒಂದು 2 ಬಾದ್ಲಿ ಹೊಂಟಾವ ಒಂದು ಸಾಲಿಗೆ. ಇವತ್ತೊಂದು ಸ್ವಲ್ಪ ಜಾಸ್ತಿ ಬಂದು ಹೂವು. ಇವರು ಕಡ್ಯಾಕತ್ತಾರ. ಬಿಸಿಲು ನೋಡ್ರಿ ಎಟ್ಟು ಕಡಕ್ ಬಿದ್ದು. ನಾನು ನೀನು ಕೂಡಿ ಬರ್ಕಿ ಬರ್ತಮ್ಮ. ಈ ಕಡೆ ಹೋಗೋದು ಮತ್ತೆ. ಓ ಅದು ಇಲ್ಲ ಇಡು. ಒಯ್ ಲೈಟ್ ಹೋಗೋದು. ಇದಕ್ಕೆ ಚಾಲು ಆಗ್ಯದ. ಈಗ ಚಾಲುನೇ ಇದು ಬಂದಾಯ್ತು. ನಂದು ಹೆಂಗಿತ್ತು ಬಾರ್ಲಿ ನೋಡು ನೋಡ್ತೀರ. ತಲೆ ಹಾಕೊಂಡ್ರಿ ಇದೊಂದು ಹೂವು ನೋಡೋಣ. ದಿನ ಸಮಾಧಾನ ಆಗಲ್ಲ. ಅದೇ ನನ್ನ ಹಾಕಿದ್ ಬರಲಿ. ನೋಡ್ರಿ ನೀವು ಕದೆ ಅದು ಹೂವು
ನೋಡ್ರಿ ನಮ್ಮ ಹೂವು ಕಳುವು ಮಾಡ್ಲತ್ತಾರ. ಆಯ್ತು ನೋಡ್ರಿ ಹೂವು ಕಡಿಯೋದು. ಇವತ್ತು ಜಾಸ್ತಿ ಹೊಂಟು ಹೂವು. ಲೇಟ್ ಆಯ್ತು ನೋಡ್ರಿ. ಚಿನ್ನು ಭೀ ಬರಲಿಲ್ಲ. 8 ಆಗ್ಯದ್ರಿ ಈ ಟೈಮ್. ಯಜಮಾನ್ರದು 2 ಮುಂಬು ಕಡ್ದು ಹೋದ್ರೆ ಅವ್ರು ಏನೋ 1 ಮುಂಬು ಉಳ್ದಿತ್ತು. 2 ಮುಂಬು ಉಳ್ದೆವು. ಸೋನಗೊಂದು ನಂಗೊಂದು. ಇಲ್ಲೊಂದು ಅಮ್ಮನ ಹೋಗೋದು ನೋಡೋದು ನೋಡು. ಅದಕ್ಕೆ ನೀವು ಇಷ್ಟು ಕಡ್ಕೊಂಬರ್ರಿ, ನಾಳೆ ನಾನು ಮೈ ತಗೋತೀನಿ ಅಂದು ಹೋದ್ರಿ. ನಮ್ಮದು ಆಯ್ತು ನೋಡ್ರಿ ಕಡೆಯದು. ಈಗ ಮನೆಗೆ ಹೋಗಮ್ರಿ. ಬಿಸಿಲಂತರೂ ಕೇಳಂಗೆ ಇಲ್ಲ ನೋಡ್ರಿ. ಅಷ್ಟು ಕಡಕ್ಕೆ ಬಿಸಿಲು ಬಿದ್ದು ದಗಿ ಯಾವಾಗ ನೀರು ಕುಡಿಲಿ ಅನ್ಸ್ಲತ್ತವ ನೋಡ್ರಿ. ಮೈ ತಗೊಂಡು ಅಟ್ಟದ ಹಾಸ್ಲತ್ತವ. ಎಮ್ಮೆ ನೋಡ್ರಿ ಮಾಡ್ತದೆ ನಾವು ಬರೋದು ನೋಡ್ರಿ. ಅಲ್ಲಿದ್ದು ನಾ ಅಲ್ಲಿ ಹಿಡ್ಕೊಂಡು ಹಿಂಗೆ ಮಾಡ್ಲತ್ತವ ನೋಡ್ರಿ. ಯಾಕವ ಇದು ಬಾದ್ಲಾಗ ಏನು ಮೇವೆ ತಂದಿದ್ದೀವತ್ತವ್ರು. ಓಕೆ ಫ್ರೆಂಡ್ಸ್, ಬಂದೇವ್ರಿ ಮನೆಗಂತೂ. ಮತ್ತೆ ಸಿಗೋಣ. ಹೂವು ಎಷ್ಟಾಗ್ಯಾವ ತೋರಿಸ್ತೀನಿ ಆಮ್ಯಾಗ. ಇಲ್ಲಿ ನೋಡ್ರಿ ಮನೆಗೆ ಬಂದು ಒಂದು ಸ್ವಲ್ಪ ಫರ್ಶಿ ಒರೆಸೋದಿತ್ತು. ಫರ್ಶಿ ಅದು ಒರೆಸಿ ಜಳಕ ಮಾಡ್ದಾರೆ. ಹಾಗೆ ಮೈ ತಗೊಂಡು ಪಟ್ನೆ ಇವರು ಹೂವು ಎಲ್ಲ ಚೀಲ್ದ ಹಾಕಿ ಕಾಟ ಮಾಡ್ರದಾಗನೇ ಅಷ್ಟು ಕೆಲಸ ಮಾಡಿ ಪಟ್ಟತ್ತ ಜಳಕ ಮಾಡಿ ಬಂದಾರೆ. ನಾ ಮತ್ತು ಹಾಗೆ ಲೇಟ್ ಆಗ್ತದೆ. ಚಿನ್ನು ಹೋಗ್ಬೇಕು, ಹೋಗೋಕ್ಕಿರ್ತ ಅಲ್ರಿ ಸಾಲಿಗೆ. ಅದಕ್ಕೆ ಮತ್ತು ಹೂವಿನ ಚೀಲ ಹಿಡಿಯೋದಿರ್ತದೆ, ಮತ್ತು ತಡನೇ ಆಗ್ತದೆ ಹೇಳಿ ಮೈ ತಗೊಂಡೇ ಬಂದ್ರಿ. ಇವತ್ತಾಟ ಬಂದು ಇಲ್ಲಿ ನೋಡ್ರಿ ಚೀಲ, ಒಂದು ಚೀಲ ಪೂರ್ತಿ ಹೊಂಟಿವ್ರಿ. ಇವು ಒಂದು ಚೀಲ ಅಂದ್ರೆ ಇವು 30 ಕಿಲೋ ಇರ್ತಾವೆ ನೋಡ್ರಿ ಒಂದು ಚೀಲನಾಗ. 30 ಕಿಲೋ ಹೂವು ದಿನ 30 ಕಿಲೋ ಕಡಿತೇವ್ರಿ. ಅದಕ್ಕೆ ಚೀಲ ಹಿಡಿಬೇಕಾಗ್ತದೆ. ವಜ್ಜೆ ಇರ್ತದಲ್ರಿ, ಮತ್ತು ಜರಿತದ ಹೇಳಿ ಹಗ್ಗಕ್ಕೆ ಹಿಡಿಬೇಕಾಗ್ತದಲ್ಲಿ. ಅದ್ರ ಸಂಬಂಧ ಕಟ್ಟಾಗತ್ತಿರು ನೋಡ್ರಿ. ಹಿಡ್ಕೊಂಡು ನಿಂತಿದ್ದು ನಾ ಒಂದು ಸ್ವಲ್ಪ. ಚಿನ್ನು ಒಂದು ಸ್ವಲ್ಪ ಹಿಡಿಯೋ ತಗೋರವ ಅನ್ನನ ಹಿಡಿಯೋ ತೊಗೊಳ್ತೀವಿ ನೋಡ್ರಿ. ಮುಂಜಾನೆಗಂತರೂ ಸಿಕ್ಕಾಪಟ್ಟಿ ಗಡಿಬಿಡಿ ಆಗಿಬಿಡ್ತದೆ ನೋಡ್ರಿ. ಹಿಡಿಯೋ ಸಹಿತ ಮಾಡೋಕ್ಕಾಗಂಗಿಲ್ಲ, ಅಷ್ಟು ಕೆಲಸ ಇರ್ತಾವೆ. ಹಬ್ಬಗಳು ಹಿಂಗೆ ಏನಾರೇ ಶುಕ್ರವಾರ, ಗುರುವಾರ, ಸೋಮವಾರ, ಶ್ರಾವಣ ಸೋಮವಾರ ಇದ್ರಂತರೂ ಒಟ್ಟ ಸೌಡಿರಲ್ಲ ನೋಡ್ರಿ. ಬೀಜಿನೇ ಬೀಜಿ. ನೋಡ್ಕೊಂಡು ಬರ್ರಿ ಹಾಗೆ ಮುಂದಿನ ಕೆಲಸ ಏನೇನು ಮಾಡುತ್ತಿದಂತ. ಇದೊಂದು ಅಡುಗೆ ಪುಸ್ತಕ ತುಂಬ್ಕೊತೀರಿ ಮತ್ತು ಕುಡಿಯೋ ನೀರು ಪೂಜೆಗೆ ತಾನೇ ಕುಂತ ಇನ್ನು ವಿಡಿಯೋ ಅಪ್ಲೋಡ್ ಇದ್ರಿ. ಯಾಕೆಂದು ವಿಡಿಯೋ ಅಪ್ಲೋಡ್ ಇದ್ದಿದ್ರೆ ಆಗಲ್ಲ. ಕೈಯಾಗ ಹಿಡಿದು ಲಾಕ್ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡಬೇಕು ನೋಡ್ರಿ. ಯಾವಾಗ ಹೊರಗೊಂದು ದಿನ ಹಂಗೆ ಹಾಕ್ಬೋದು, ಲೇಟ್ ಆಗ. ಮತ್ತು ಅಕ್ಕಿ ಬುಟ್ಟ್ಯಾಗ ಯಾರು ಹಾಕಿದ್ರು? ಅಕ್ಕಿ ಬುಟ್ಟ್ಯಾಗ ಹಾಕೋದು ನೋಡ್ರಿ. ಎಲ್ಲರಿಗೂ ಬಿಡು ಇಲ್ದಂಗೆ ಇರ್ತಾವೆ ನೋಡ್ರಿ ತಂದಿ. ಏನು ಮಾಡೋದು? ಬರ್ರಿ ಫ್ರೆಂಡ್ಸ್, ಅಡುಗೆ ಸ್ಟಾರ್ಟ್ ಮಾಡೋಣಂತ. ನಿನ್ನ ಪರಿಶಿ ವರ್ಷದಾಗಿತ್ತಿಲ್ರಿ. ಕಾಲ ನುಂಗ್ರಿ ಯಾಕೇನೋ ಹೊಸ ಕಾಣಿಸುತ್ತೆ. ಹೊಸ ಇಲ್ಲಿ ಕಾಲು ತಗೊಂಡಿದ್ದಂಗೆ ಕಾಣಿಸ್ಲತ್ತ. ಹೊಸ ತಂದು ಉಳ್ಕೈತಿ ಏನು? ಪರಿಶಿ ವರ್ಷಲ್ಲಿ ಇಲ್ರಿ. ಮುಂಜಾನೆಯಾಗ ಒರೆಸ್ಬೇಕಂತ ಹೇಳಿ ಹೂವು ಕಡಿಯೋದು ಏನು ಪ್ಲ್ಯಾನ್ ಇದ್ದಿತ್ತಲ್ಲ, ಅದಕ್ಕಾಗಿ ಪರಿಶಿ ನೀನು ಒರೆಸ್ಲಿಲ್ಲ. ಇವತ್ತು ಒರೆಸದ. ಹಂಗಾಗಿ ಪರಿಶಿ ಇಟ್ಟು ಒರೆಸೋದು, ಹೂವು ಇಟ್ಟು ಕಡಿಯೋದು. ಈಗ ಬಾಯಿ ಒಣಗ್ಯದ. ನೀರು ನೋಡ್ರಿ ಇವು ಗದ್ದಲು ಎಟ್ಟು ಬಂದಾವ. ಇವೇ ನೀರು ಕುಡಿಬೇಕು ನೋಡ್ರಿ. ಈಗ ಹೆಂಗೆ ಕುಡಿಯೋದು ಹೇಳ್ರಿ?
ಅಯ್ಯೋ ಹೋಳಿ ಹಾಕ್ತೀನಿ ಚಲೋ ಸುಟ್ಕೊಂಡ್ರೆ ಉಂಟಾದ್ರಿ ಚಲೋ ಅದೇ ಒಂದು ಎರಡು ಚಪಾತಿ ಅವ್ರ ಮನ್ಯಾಗ ಚಂಜಿ ಮಾಡಿ ಮಾಡಿದ್ರಿ ಇಲ್ಲ ಚಂಜಿ ಮಾಡೋದು ಚಪಾತಿ ಅವ್ರು ಎರಡು ಅಂದ್ರಿ ಒಲೆ ಹಾಕೊಂಡು ಒಲೆ ಹಾಕೊಂಡು ಸುಟ್ಕೊಂಡು ಉಂಟಾದ್ರಿ ಅಂದು ಪಾಠವನ್ನು ಒಂದೇ ಸರಿ ಸಾರಿ 10 ಕಿಲೋ ಕೊಟ್ಟನ್ರಿ ಒಂದು ಅಕ್ಕಿ 21 ಕಿಲೋ ಅಕ್ಕಿ ಬರ್ತದೆ ಕಂಬಂದ ಒಂದು ಮೋರಿ ಸೀರೆ ನನಗೆ ಮತ್ತು ಒಂದು ಎರಡು ಪ್ಯಾಕೆಟ್ ತುಪ್ಪ ಬೇಕು 2 ಪ್ಯಾಕೆಟ್ ಸಕ್ರೆ ಹಾಂ 50 ರೂಪಾಯಿ ತೊಗೊಂಡ್ರ ಸಕ್ರೆ ಸಕ್ರೆ ರೊಕ್ಕ ತೊಗೊಳ್ತಾರ 50 ರೂಪಾಯಿ 2 ಪ್ಯಾಕೆಟ್ 2 ಕಿಲೋ ಸಕ್ರೆ ಆ ಮೋದಿ ಸೀರೆ ಅಂಗಡಿಯಾಗ 50 ಐದ್ರಿ ಸಕ್ರಿ ಹಾಂ 50 ಐದ್ರಿ ಏನೇನೋ ಹೋಗ್ತದೆ ಗಣಿತ ಹಾಕೋದ್ರಿ ಏಯ್ ಹಾಗಲ್ಲ ಇರ್ತದ್ರಿ ಈಗ ಆಯಿಲ್ ಹಾಲು ಹಾಕ್ದೆ ಹಾಂ ಕರಿ ಕರಿ ತೆಗಿಯೋದು ತರ್ಕ ಹಾಕ್ ನೋಡಿ ಯಾಕೆ ಫೋನ್ ನೋಡ್ಬಿಟ್ಟು ಕರಿತಾನ ಹಾಕಿ ಎಮ್ಮಿ 8 ದಿನ ಇರ್ತದ್ರಿ ಬಿಡ್ತೈ ಇನ್ನೇನು ಭಾಳ ದಿನ ಹೋಗಲ್ಲ ಮ್ಯಾಗಿನ ದಿನಾನೇ ಅವ ಈಗ ಚರ್ಚ್ 40,000 ಪಗಾರ ಕೊಡ್ರಿ ಹಿಡಿಯೋ 40,000 ಪಗಾರ ಬರ್ತದೆ 1000 ಕೊಟ್ಟನ 1000 ಏ ಚಿನ್ನ ಅಲ್ಲಿ ಹೊರಗೆ ಕಪ್ಪಲ್ಲ ಸುನಿ ಮಂದಿ ಕ್ಯಾ ಮಾಡಿ ಕೊಡು ನೀ ಯಾನ್ ದೇವ್ರ ಪೂಜೆ ಮಾಡಲ್ಲ ಇವತ್ತು ಶುಕ್ರವಾರ ರಾಜ ಲಕ್ಷ್ಮೀ ಪೂಜೆ ಮಾಡ್ಯಾರ ತೋರಿ ಸುನಿ ಮತ್ ಕರ್ಕೊತು ಇಲ್ರಿ ನಾ ಕುಡಿಯಲ್ಲ ಚಾನ ಸುಮ್ಮ ಒಂದ್ ಜರ ಕುಡಿತಿದ ಇದು ಬಾಯಿಗೆ ಬರ್ತದ ಚಾ ಕುಡಿಯಲ್ರಿ ಇಲ್ಲಿ ನೋಡ್ರಿ ಅವರು ಇಲ್ಲೇ ನಮ್ಮ ಮನೆ ಸೇಜಾರಿ ಅದಾರ ಗುರ್ತಾಯಿ ಅಂತ ಹೇಳಿ ಅದಾರ ಅವರು ಬರ್ತಾರ್ರಿ ಅವಾಗ ಹಿಂಗೆ ಎದಕ್ಕರೆ ಏನಾರ ಎಡಾಸನ ಮಾಡೋಣ ಅತ್ತು ಬಂದು ಕೂತಿರು ನೋಡ್ರಿ ಒಂದು ಸ್ವಲ್ಪ ಮಾತು ಹೇಳಾಕತ್ತಿರು ಅದಕ್ಕೆ ಅವ್ರು ಕೂಡ ಮಾತು ಹೇಳ್ಕೊತು ಹಂಗೆ ಅಡುಗೆ ಮಾಡ್ದೆ ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟು ಮತ್ತೆ ಈ ಕಡೆ ಚಿನ್ನು ಸಾಲಿಗೆ ತಡ ಆಲೋತಿತ್ರಿ ಅದಕ್ಕೆ ಮತ್ತೆ ಆಕಿ ತಲೆ ಕೂತು ಪಟ್ಕನ ಹೋಗವ ಅಲ್ಲೋತಿದ್ರೆ ಆಕಿಗೆ ಭೀ ಲೇಟ್ ಆಯ್ತಂದ್ರೆ ಎಷ್ಟಿಗೆ ಹೋಗ್ತದಲ್ರಿ ಅದ್ರ ಸಂಬಂಧ ಅವಸರ ಆಗ್ತದ ನೋಡ್ರಿ ಮುಂಜಾನ್ಯಾಗ ಅವ್ರು ಗುರ್ತಾಯಿ ಭೀ ಭಾಳತನ ಬಂದು ಕೂತಿರ್ರಿ ಅವ್ರು ಕೂಡ ಮಾತು ಹೇಳ್ಕೊತ ಹಂಗೆ ಅಡುಗೆನೂ ಮಾಡಿದೆ ಮಾಡಿ ಈಗ ಚಿನ್ನು ತಲೆ ದಡ್ದ ನೋಡ್ರಿ ನಮ್ಮ ಕಡೆಗೆ ಹಿಂಗೆ ಹೋಗಿಸ್ತೀನಿ ಮರೆ ತಲೆ ಅಡ್ಕೊಂಡಿತ್ತು ಬಾಯ್ ಮಾವ ಚಪಾಟಿ ಹೋಗು ಇಲ್ಲಿ ನೋಡ್ರಿ ಹಾಗೆ ಚಿನ್ನು ಹೋದವಲ್ಲ ಚಿನ್ನು ಹೋದ ಬಳಿಕ ಪೂಜೆ ಮಾಡಿದೆ ನೋಡ್ರಿ ಒಂದು ಸ್ವಲ್ಪ ಎಲ್ಲ ದೇವ್ರ ತಿಕ್ಕಿ ಆಮ್ಯಾಗ ಶುಕ್ರವಾರ ಇತ್ತಲ್ರಿ ಶುಕ್ರವಾರ ಲಕ್ಷ್ಮೀ ಪೂಜೆ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಐತಲ್ರಿ ಶುಕ್ರವಾರ ಪೂಜೆನ ಈ ರೀತಿ ಮಾಡೀನಿ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಎಲ್ಲ ಕಡೆ ಜೋರು ಇರ್ತದಲ್ರಿ ನಾವು ವರಮಹಾಲಕ್ಷ್ಮಿ ಪೂಜೆ ದಿವಸ ಮುಗಿಸಂಗಿಲ್ಲ 5ನೇ ವಾರ ಮುಗಿಸ್ತೇವ್ರಿ ಅದ್ರ ಸಂಬಂಧ ಪೂಜೆನ ಈ ರೀತಿ ಜಗಲಿ ಮ್ಯಾಗನೆ ಮಾಡಿದ್ದು ನೋಡ್ರಿ ಕಿಚನ್ನು ಒಂದು ಸ್ವಲ್ಪ ಮಾಡ್ಯಾಡ್ರಿ ತೊಳೆದು ಕುಂಡ್ರಿಸಿ ದೇವ್ರ ಮತ್ತು ಗಡಿ ಬಿಡಿ ಅಕ್ಕಿಗೆ ಟೈಮ್ ಆಗುತ್ತೆ ಇವೆಲ್ಲ ಸೌರ್ಸಿ ಭಾಳತನ ಟೈಮ್ ಹಿಡಿತದಲ್ರಿ ಅದ್ರ ಸಂಬಂಧ ನಾ ಮಾಡ್ತೀನಿವ ನೀವು ಊಟ ಮಾಡಿ ಡಬ್ಬಿ ಕಟ್ಕೊಂಡು ಸಾಲಿಗೆ ಹೋಗು ನಾ ಮಾಡ್ತೀನಿ ಅಂದು ಮಾಡಿದ್ದು ನೋಡ್ರಿ ಯಜಮಾನ್ರಿಗೆ ಬಾಳೆಹಣ್ಣು ಹೇಳಿದ ಬಾಳೆಹಣ್ಣು ಭೀ ತಂದಿದ್ರಿ 2 ಹಣಿಗೆ ತಂದಿದ್ರು ಒಂದು ಹಣಿಗೆನೇ ಮುಂದೆ ಲಕ್ಷ್ಮಿ ಮುಂದೆ ಇಟ್ಟಿನಿ ನೋಡ್ರಿ ದಂಡಿ ಮಾಡಿ ಹಾಕಿದ ಚೆಂಡು ಹೂವಿಂದು ಮಸ್ತ್ ಕಾಣ್ಸಕತ್ತಾವ ನೋಡ್ರಿ ಲಕ್ಷ್ಮಿ ಅಂತರು ಹೋದ ವಾರ ಬಾಳೆಹಣ್ಣು ಇರ್ಲಾರ್ದಂಗೆ ಆಗಿತ್ತು ಈ ವಾರ ಹೆಂಗಾದ್ರೆ ಹೂವು ಕಡಿದೀವಲ್ರಿ ಹೂವು ಹಾಕ್ಲಿಕ್ಕೆ ಹೋಗೇ ಹೋಗ್ತಾರ ಅದಕ್ಕೆ ಬರ್ತಾ ಬಾಳೆಹಣ್ಣು ತೊಗೊಂಬರ್ರಿ ಅತ್ತನ ತಂದಿರು ನೋಡ್ರಿ
ಒಂಥರ ಸಮಾಧಾನ ಆಗ್ತದೆ ನೋಡ್ರಿ. ಈ ಥರ ಪೂಜೆ ಅದು ಮಾಡಿದ್ರೆ ಮನ್ಸಿಗೆ ಸಮಾಧಾನ ಅನ್ನಿಸ್ತದೆ, ಏನೋ ಒಂದು ಎನರ್ಜಿ ಬರ್ತದೆ ನೋಡ್ರಿ. ಎರಡನೇ ಶುಕ್ರವಾರ ಪೂಜೆ ಅಂತೂ ಕಂಪ್ಲೀಟ್ ಆಯ್ತು ನೋಡ್ರಿ ಫ್ರೆಂಡ್ಸ. ಏನೋ ಒಂಥರ ಮನ್ಸಿಗೆ ಸಮಾಧಾನ. ಮತ್ತು ಏನೋ ಒಗ್ಯಾಣ ಭಾಂಡೆ ಅದಾವ, ಆಮೇಲೆ ನೀವಂತ ಮಾಡ್ಕೊತ್ಕೊಂಡಿರ್ತೀನಿ ರೀ. ಹಾಂ, ಇಲ್ಲಿ ನೋಡ್ರಿ ಹೇಗೆ ಹಚ್ಲಕ್ಕ ನಡೆದಿದ್ದೇವೆ ಸೋನುನ. 2 ತಂದಾನ, ಇವು 2ನ ತೊಗೊಂಡು ನಡೀತಾ, ಅಲ್ಲಿ ಇನ್ನೊಂದು 2 ಅವ, ಅವು ತೊಗೊಂಡು ಬರ್ತಾನೆ. ಹಿಂಗೆ ಕೂಡಿಸ್ಕೊಡಪ್ಪ, ಹಿಂಗೆ ಕೂಡಿಸ್ಬೇಕು. ಹಾಂ, ಹಂಗೆ ಹಿಡ್ಕೊಂಡು ಹೋಗೋದ್ರಿ. ನಿನ್ನೇನು ಹಿಡಿಯೋದಾಗ ಹೇಳಿನಲ್ರಿ, ಅಲ್ಲಿ ಇನ್ನೊಂದು 2 ಸಾಲು ಹಚ್ಚವು ಅಂಥೇಳಿ. ಇವೇ ನೋಡ್ರಿ 2 ಸಾಲ. ಇವು 2 ಸಾಲು ಹಚ್ಚದೆ ಅಂದ್ರೆ ಹೂವು ಹಚ್ಚೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಅದ್ರ ಸಂಬಂಧ ಹಚ್ಚಕ್ಕೆ ಬಂದೀವಿ. ಇಲ್ಲಿ ಹಚ್ಚಾಕತ್ತೀವಿ ನೋಡ್ರಿ. ಇವತ್ತಂತರೂ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡ್ರಿ. ಒಗ್ಯಾಣ ಭಾಂಡೆ ಮಾಡ್ಬೇಕಂದ ಲಕ್ಷ್ಮೀ ಪೂಜೆ ಮಾಡಿ ಯಜಮಾನ್ರಂದ್ರು ಟಗಿ ಹಚ್ಚಿ ಬಂದೆ ಮಾಡ್ಕೊತ್ಕೊಂಡ್ರಿ. ಮತ್ತು ಹಸಿ ಆರ್ತದ ಹೇಳ್ತಾನೆ, ಮೋಟ್ರ್ ಚಾಲು ಇತ್ತು. ಹಚ್ಚಿ ಬಿಡ್ರಿ ಕುಂಡಿರ್ತಾವ ತನನ ಹಾಗೆ ಹಚ್ಚಕ್ಕೆ ಬಂದಿದ್ದು ನೋಡ್ರಿ. ಇದೊಂದು ಸಾಲು ಹೋಗಿ ಹೊಳ್ಳಿ ಇದೊಂದು ಸಾಲು ಬಂದೆವು. 3 ಟ್ರೇ ಆಗಿ ಖಾಲಿ ಅದು ನೋಡ್ರಿ. ಇಲ್ಲಿ ನೋಡ್ರಿ ಮೂಲಂಗಿ ಪಲ್ಯ ಮಾಡ್ಬೇಕಂತ ಹೇಳಿ ಮೂಲಂಗಿ ತಂದಿದ್ದು, 2 ಮೂಲಂಗಿ ತಂದಿದ್ದು. ಇದೊಂದು ಈ ಪಲ್ಯ ತೊಳ್ಕೊಂಬಂದಿದ್ರಿ. ಇಲ್ಲಿ ಒಂದು ಇದ್ರದ್ದು ಈ ಥರ ಹೊಳಿದ್ ನೋಡ್ರಿ. ಇದು ಬಿರ್ಸು ಭಾಳದೊಂದು ಬಡ್ಡಿ ಕಟ್ ತೆಗ್ದಿದೆ. ಇಷ್ಟು ಪಲ್ಯ ಹೊಳಿದ. ಇದು ಈಗ ಈ ಬುಗಣೆ ಹಾಕಿ ಕುದಿಸ್ಕೊತೀನಿ ರೀ. ಒಂದು ಉಕ್ಕ ಕುದಿಸಿ ಆಮೇಲೆ ತೋರಿಸ್ತೇನೆ ಮತ್ತೆ. ಇಲ್ಲಿ ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಿದ್ದು. ಇದು ಪಲ್ಯ ಕುದಿಸಿ ಈ ಥರ ಬಸದಗಟ್ಟು ತೊಗೊಂಡಿದ್ದ. ಈಗ ಎಣ್ಣೆಯಾಗ ಜೀರಿಗೆ ಸಾಸಿವೆ ಎಂದಾದ್ರೂ ಪಲ್ಯಕ್ಕೆ ಜೀರಿಗೆ ಸಾಸಿವೆ ಇದು ಹೋಗಿರಲ್ಲ. ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಕೊಟ್ಟಿರ್ತೀರ, ಅದು ಹಾಕ್ಕೊಳ್ತೀವಿ ನೋಡ್ರಿ. ಅದು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋದು. ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿಲ್ರಿ, ಯಾಕಂದ್ರೆ ಒಂದು ಸಪ್ಪು ಅನ್ನಿಸ್ತು ಅಂತೇಳಿ. ಈಗ ಇದು ಕುದಿಸಿರುವ ಪಲ್ಯ ಹಾಕಿ ಮೂಲಂಗಿ ಸೊಪ್ಪು ನೋಡ್ರಿ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡೋಣ್ರಿ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಒಂದು ಸ್ವಲ್ಪ ಶೇಂಗಾದ ಕೊಟ್ಟು ಹಾಕೊಂಡ್ರಿ, ಸಾಕ್ರಿ. ಇಷ್ಟು ಹಾಕಿ ಗ್ಯಾಸ್ ಬಂದ್ ಮಾಡಿಬಿಡೋಣ್ರಿ. ಮಿಕ್ಸ್ ಮಾಡಿ ಇಟ್ಟೆವಂದ್ರೆ ಪಲ್ಯ ರೆಡಿ ನೋಡ್ರಿ. ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಇಟ್ಟೆ ನೋಡ್ರಿ. ಸಿಂಪಲ್ ಆದ ರೆಸಿಪಿ, ಭಾರಿ ಟೇಸ್ಟ್ ಆಗ್ತದೆ. ಖಾರ ಹಿಂಡಿ ಇದ್ರೂ ಭೀ ಮಸ್ತ್ ಆಗ್ತದೆ ನೋಡ್ರಿ. ಆಯ್ತು ನೋಡ್ರಿ ಪಲ್ಯ ರೆಡಿ. ಇಲ್ಲಿ ನೋಡ್ರಿ ಊಟಕ್ಕೆ ಹೆಸರು ಕಾಳು ಹಿಂಡಿ ಪಲ್ಯ, ಮೂಲಂಗಿ ಸೊಪ್ಪಿನ ಪಲ್ಯ, ಉಪ್ಪಿನಕಾಯಿ, ಮೂಲಂಗಿ, ಚಪಾತಿ ಇಷ್ಟು ಊಟಕ್ಕೆ ತೊಗೊಂಡಿದ್ದ. ಸ್ವೀಟ ಹಾಲು ಹಾಕಿ ಇಲ್ಲಿ ಇಟ್ಟಿದ್ದು ನೋಡ್ರಿ. ಬರೀ ಎಲ್ಲರೂ ಊಟ ಮಾಡೋಣಂತ. ಇವ್ರಿಗೆ ಭೀ ಕೊಟ್ಟಿದ್ರಿ ಉಳುಗ್ತಾರ ಹೊರಗೆ. ನಾನು ಹಚ್ಕೊಂಡೇನ್ರಿ ತಾಟ್. ಸಂಜೆ 5:40 ನೋಡ್ರಿ. 5:14 15 ಆಗೈತೆ ರೀ ಈಗ ಟೈಮ. ಈಗ ಸಂಜೆ ರೂಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ.
ಕಸ ಭಾಂಡೆ ಮಾಡೀನಿ ರೀ. ಮಧ್ಯಾಹ್ನ ಊಟ ಮಾಡೋದಂತರ ತೋರ್ಸೀನಿ ನಿಮ್ಗೆ. ಅಡುಗೆ ಅಂದ್ರೆ ಪಲ್ಯ ಸ್ವೀಟ್ ರೆಸಿಪಿ ಅದು ತೋರ್ಸಿನಲ್ರಿ. ಅದಕ್ಕೆ ಈಗ ಸಂಜೆ ಕಡೆ ಕಸ ಹುಡುಗ್ದೆ ಎಲ್ಲ ಮನೆಯೆಲ್ಲ ಕಸ ಹುಡುಗಿ ಭಾಂಡೆ ಬಿದ್ದೀವ್ರಿ ಜಾಸ್ತಿ. ಅಷ್ಟು ಭಾಂಡೆ ತಿಕ್ಕದ ಸೋನು ಒಂದು ಸ್ವಲ್ಪ ಎಮ್ಮೆ ಮೇಯ್ಸಕ್ಕೆ ಬಿಟ್ಟಾನ್ರಿ. ಇವು ಮೊನ್ನೆ ಏನು ಚೆಂಡು ಹಚ್ಚಿವಲ್ರಿ, ಇದ್ರದಾಗ ಹಗುಣ್ ಬಿದ್ದಾವನು ನೋಡ್ಬೇಕಲ್ಲೋತಿದ ಭಾಂಡೆ ತಿಕ್ಕಿಟ್ಟು ಈಗ ಬಂದೀನಿ ನೋಡ್ರಿ. ಇಲ್ಲಿ ಜಷ್ಟ ಹಳಗುಣ್ಯಾರ ಕಾಣಿಸಲ್ಲಾಗ್ಯಾವ. ಇವತ್ತು ನೋಡ್ಲೇನು ನಾಳೆಗೆ ನೋಡ್ಲಿ ಅನ್ಸ್ಲತ್ತದ. ಈಗ 2 ದಿನ ಐತಲ್ರಿ ಹಚ್ಚಿ, ಅದಕ್ಕಾಗಿ ಅನ್ಮನ್ಸ್ಗೊತ್ತು ಕೂತೀನಿ ನೋಡ್ರಿ ಇಲ್ಲೇ. ಅದಕ್ಕೆ ಚಿನ್ನು ಬರ ಯಾಳಿಗೆದ್ರಿ 6 ಗಂಟೆಗೆ ಬರ್ತದ್ರಿ ಬಸ್ಸಿಗೆ ಬರ್ತಾಳ್ರಿ. 6 ಬಸ್ಸಿಗೆ ಬರ್ತಾವ ನೋಡ್ರಿ. ಸೋನು ಭಾಳತ್ತೈತ್ರಿ ಎಮ್ಮಿ ಬಿಟ್ಟು. ಅವ್ರ ಪಪ್ಪ ಭೀ ಏನು ಕೆಲಸ ಐತಿ ಅಂತ ಎಲ್ಲಿ ಹೋಗ್ಯಾರ. ಅವಕ್ಕೆ ಹೊಳಗುಂಡು ನೋಡಲಿ ಒಂದು ಸ್ವಲ್ಪ ಎಮ್ಮಿಗೆ ಹುಲ್ಕಿತ್ಲೆ ಅನ್ಕೋತ ಕೂತೀನಿ ನೋಡ್ರಿ ನಾನು ಇಲ್ಲಿ. ರುಚಿ ಅದ. ಪಪ್ಪಾಯಿ ತಿಲ್ಲತ್ತೀವ ನೋಡ್ರಿ. ಬದ್ನಿಕಾಯಿ ನೋಡ್ರಿ ಹಂಗಯ್ಯ. ಬದ್ನಿಕಾಯಿ ಲೈಟ್ ಹತ್ತದ. ಇದಕ್ಕೆ ಬದ್ನಿಕಾಯಿ ತೋರ್ಸಕ್ಕೆ ಚಂದ ಕ್ಲಿಯರ್ ಬರ್ತದೆ ನೋಡ್ರಿ. ನೋಡ್ರಿ ಒಟ್ಟು ಚೆಂಡು ಹೂವಿನ ಹಳಗುಣಿ ಅಷ್ಟು ಹಚ್ಚದ. ಒಂದು 3-4 ಬಿದ್ದೀವಿ. ಹಳಗುಣಿ ಏನು ಬಿದ್ದಿಲ್ಲ ನೋಡ್ರಿ. ಸುಮ್ಮ ದೂರ ಇದ್ದಲ್ಲಿ ಅಲ್ಲಿ 4-5 ಹಚ್ಚೋದು ಹಚ್ಚಿ ಒಂದು 4-5 ಇವು ಗಜ್ರಿಯಾಗ್ಯಾವ್ರಿ. ಬದ್ನಿ ಗಿಡ ಇಲ್ಲೇರು ಒಂದು ಅವಿಸ್ಕೇತದ ಎಮ್ಮಿಗೆ ಮೇವು ಆತಂತ ಹೇಳಿ ಆಟ್ರದಾಗ ಇವ್ರು ಪಪ್ಪಾಯಿ ತೊಗೊಂಡು ಬಂದಾರ. ಸೂರ್ಯ ಮುಣಗಕತ್ತಾನ ನೋಡ್ರಿ, ಮಿನ್ಸಲ್ಗತ್ತಾನ. ಅದಕ್ಕೆ ಪಪ್ಪಾಯಿ ತಿನ್ನಕತ್ತೀವಿ ನೋಡ್ರಿ. ಇಲ್ಲಿ ಮಸ್ತ್ ಐತಿ ಪಪ್ಪಾಯಿ. ಅವು ಕಿತ್ತಿದು ಹಾಗೆ ಸೋನುಗೆ ಒಯ್ದು ಎಮ್ಮಿಗೆ ಹಾಕಪ್ಪ ಅಲ್ಲತ್ತಿದ ಹಾಕಿ ಒಯ್ದಾನ್ರಿ ಒಂಟೆಕ್ಕಿ. ದೊಡ್ಡ ಗಿಡ ಆಗ್ಯಾವ. ಒಟ್ಟು ಗಜ್ರಿಗ್ಯಾವ್ರಿ. ಒಂದು ಸಾಲ್ನಾಗ 5-6 ಗಿಡ ಗಜ್ರಿನೇ ಆಗ್ಯಾವ. ಯಾಕೇನು ಈಗ ಕಾಯಿ ಅಲ್ಲಕ್ಕೆ ಸ್ಟಾರ್ಟ್ ಆಗ್ಯಾವ ಅನ್ನೋರ್ದ ಗಜ್ರಿ ಅಲ್ಲಗತಾವ. ಇಲ್ಲಿ ನೋಡ್ರಿ ಹಾಲಿಗೆ ಇಟ್ಟಿದ. ಈಗ ಹಾಲು ತೊಗೊಂಡು ಬಂದಾರ. ಮತ್ತು ಊಟಕ್ಕೆ ಉಪ್ಪಿಟ್ಟು ಮಾಡಿದೆ ನೋಡ್ರಿ. ಇದು ರವೆ ಹುರಿದು ರವೆ ಅದ. ಇದ್ರಾಗ ಈ ಕಡ್ಲಿ ಕಾಳಿನ ಸೊಟ್ಟಿ ಬಿದ್ದಾವ. ವಟಾಣಿ ಮಾಡಿದೇವಲ್ರಿ, ವಟಾಣಿ ಸೊಟ್ಟಿ ಬಿದ್ದಾವ. ಇದಿಟ್ಟು ಉಳ್ದು ಹುರಿದು ರವೆ ಉಪ್ಪಿಟ್ಟು ಮಾಡಿದೇವು. ಎಲ್ಲರೂ ತಿಂದೇವು ನೋಡ್ರಿ. ಉಪ್ಪಿಟ್ಟು ತಿಂದು ಈಗ 10-16 ನಿಮಿಷ ಆಗ್ಯದ ಟೈಮ. ಅದಕ್ಕೆ ಹಾಲು ಕಾಯಿಸಿ ಮುಕ್ಕೋಬೇಕಂತ ಹೇಳಿ ಹಾಲು ಕಾಸಕ್ಕೆ ಬಿತ್ತಿದ. ಚಿನ್ನು ಒಂದು ಸ್ವಲ್ಪ ಮೊಬೈಲ್ ಆಡಸಿತ್ರಿ ಅಭ್ಯಾಸ ಮಾಡಕ್ಕೆ. ಅದಕ್ಕೆ ಆಕಿ ಫೋನ್ ತೊಗೊಂಡಿವು. ಆಕಿಂತ ಈಗ ಮುಗೀತು ನೋಡ್ರಿ ಹೋಮ್ವರ್ಕ್ ಭೀ ಮುಗ್ದದ. ನಮ್ಮದು ಎಲ್ಲರದು ಊಟ ಆಗ್ಯದ. ಹಾಲು ಕಾಯಿಸಿ ಎತ್ತಿಟ್ಟು ಮುಕ್ಕೋತೇವ್ರಿ. ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ. ಮತ್ತೆ ಸಿಗೋಣ ನಾಳೆ ನೀಡಿರೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.